ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 28ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಇವತ್ತಿನ ಮಾರ್ಕೆಟು ಸ್ವಲ್ಪ ಟ್ರಿಕ್ಕಿ, ಆ್ಯಕ್ಚುಲಿ ಈಸಿನೇ ಇತ್ತು ಮಾರ್ಕೆಟ್ ಇವತ್ತು. ನನ್ನ ಮಿಸ್ಟೇಕ್ ಅದು. ಸೊ ವಾಟ್ ಮಿಸ್ಟೇಕ್ ಐ ಮೇಡ್ ಇಟ್, ನಾನು ನಿಮ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅರ್ಥ ಮಾಡ್ಕೊಳ್ಳಿ. ಲೈಕ್ ಅದಾದಮೇಲೆ ಮತ್ತೆ ಟ್ರೇಡ್ ಮಾಡಲಿಲ್ಲ. ರೀಸನ್ ಕೂಡ ಇಷ್ಟೇ, ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ. ತುಂಬ ಸ್ಲೋ ಸ್ಟ್ರಗಲ್ ಪ್ರೀಮಿಯಮ್ ಮೂವ್ ಆಗ್ತಿದೆ. ಸೊ ಈ ಥರ ಇದ್ದಾಗ ಟ್ರೇಡ್ ಮಾಡೋದು ತುಂಬಾ ಕಷ್ಟ. ಅವತ್ತಿನ ದಿನ ಆದಷ್ಟು ಟ್ರೇಡ್ಸ್ಗಳನ್ನ ಅವಾಯ್ಡ್ ಮಾಡೋದು ಬಿಟ್ಟರೆ ನಮ್ಮ ಹತ್ರ ಬೇರೆ ಆಪ್ಷನ್ ಇರೋದಿಲ್ಲ. ಅದೇ ರೀಸನ್ಗೆ ನಾನು ಕೂಡ ಟ್ರೇಡ್ನ ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಮಾರ್ಕೆಟಲ್ಲಿ ಇವತ್ತು ಟ್ರೇಡಿಂಗ್ ಮಾಡೋವಂಥ ಪ್ಲೇಸಲ್ಲಿ ಇಲ್ವೇ ಇಲ್ಲ ಮಾರ್ಕೆಟು. ಸೊ ಟ್ರೇಡಿಂಗ್ ಮಾಡೋವಂಥ ಪ್ಲೇಸಲ್ಲಿ ಮಾರ್ಕೆಟ್ ಇಲ್ಲ ಅಂದಾಗ ಟ್ರೇಡ್ ಇಲ್ಲಿಂದ ಮಾಡೋದು, ಇಟ್ಸ್ ಡಿಫಿಕಲ್ಟ್ ಟು ಟ್ರೇಡ್ ಅಲ್ವಾ. ಸೊ ಅದೇ ರೀಸನ್ಗೆ ಮಾರ್ಕೆಟಲ್ಲಿ ನಾನು ಕೂಡ ಸುಮ್ಮನಾದೆ. ಲೈಕ್ ನಿಮಗೆ ಮತ್ತೆ ಟ್ರೇಡ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಬ್ರೋಕರೇಜ್ ಜಾಸ್ತಿ ಕೊಡಬೇಕಾಗತ್ತೆ, ಒಂದು ಸ್ಟಾಪ್ ಲಾಸ್ ಸೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಎರಡು ಥಿಂಗ್ಸ್ಗಳು ಜಾಸ್ತಿ ಇರುತ್ತೆ. ಆ ಥರ ಇದ್ದಾಗ ಬೆಟರ್ ಮಸ್ಟ್ ಅವಾಯ್ಡ್ ಟ್ರೇಡಿಂಗ್ ಟುಡೇ ಅಂತ. ಸೊ ಅದೇ ರೀಸನ್ಗೆ ಟ್ರೇಡ್ನ ಇವತ್ತು ಅವಾಯ್ಡ್ ಮಾಡಿದ್ದೀನಿ. ಸೊ ಇವತ್ತಿಂದು ಲಾಸು ಐ ಜಸ್ಟ್ ಟುಕ್ ಇಟ್ ಆನ್ 13K. ಸೊ 13K ಲಾಸ್ ಆಗಿದೆ. ಎಲ್ಲಿ ಲಾಸ್ ಆಯಿತು, ಹೇಗಾಯಿತು ಅನ್ನೋದು ಕೂಡ ಗೈಡ್ ಮಾಡ್ತೀನಿ. ಅದಾದಮೇಲೆ ನಾನು ನೀವು ಬಿಲೀವ್ ಮಾಡೋದಿಲ್ಲ, ನಾನು ಆ ಟ್ರೇಡ್ನ ಹೋಲ್ಡ್ ಮಾಡಿದಿದ್ರೆ ಅಫ್ಕೋರ್ಸ್ ಒಂದು 20,000 ರೂಪಾಯಿ ತನಕ ಲಾಸ್ ಬರ್ತಿತ್ತೇನೋ. ಅಗೇನ್ ಇಟ್ ಈಸ್ ಬ್ಯಾಕ್ ಟು ಕಾಸ್ಟ್. ಅಗೇನ್ ಇಟ್ ಶೋನ್ ಮಿ ಅನದರ್ 15 ಪಾಯಿಂಟ್ಸ್ ಪ್ರಾಫಿಟ್ಗೆ ಹೋಗ್ತಿತ್ತು. ಬಟ್ ಹೋಗ್ತಿತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೋಲ್ಡ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ನೀವಲ್ಲಿ ತಪ್ಪಾಗಿದೆ ಅಂತ ಗೊತ್ತಾದಾಗ ನೆವರ್ ಹೋಲ್ಡ್ ಇಟ್, ಓಕೆನಾ. ಅದನ್ನು ನೀವು ಕ್ಲೋಸ್ ಮಾಡ್ಲಿಕ್ಕೆ ನೋಡಿ, ಯಾವುದೇ ಕಾರಣಕ್ಕೂ ಅಲ್ಲಿ ನಿಲ್ಲಿಸ್ಲಿಕ್ಕೆ ನೋಡಿಬಿಡಿ. ಜಸ್ಟ್ ಕ್ಲೋಸ್ ಯುವರ್ ಪೊಸಿಷನ್, ಕಟ್ ಆಫ್ ಯುವರ್ ಪೊಸಿಷನ್ ಆ್ಯಂಡ್ ಕ್ಲೋಸ್ ದ ಡೇ. ಅದನ್ನೇ ನಾನು ಮಾಡಿದ್ದು, ಓಕೆನಾ. ಸೊ ಬಿಡಿ, ಎಕ್ಸಾಮ್ದ ಮೇಲೆ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಇವತ್ತಿಂದು ಆ್ಯಕ್ಚುಲಿ ಟ್ರೇಡ್ ಎಲ್ಲಿತ್ತು ಏನು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸಿಗೆ ಬೆಳಗ್ಗೆ ವಾಯ್ಸ್ ಮೆಸೇಜ್ ಕೂಡ ಹಾಕಿದೆ. ಮೊದಲು 15 ನಿಮಿಷ ಕ್ಲೋಸ್ ಆದಮೇಲೆ ನನ್ನ ಮೈಂಡಲ್ಲಿ ಇದ್ದಿದ್ದು ವೆರಿ ಮಚ್ ಸಿಂಪಲ್ಲು. ಮಾರ್ಕೆಟು ರಿಟ್ರೇಸ್ ಬ್ಯಾಕ್ ಟು 20 ಆರ್ 10%, ಇಟ್ ವಿಲ್ ಬಿ ಈಸಿ ಫಾರ್ ಮಿ ಟು ಟ್ರೇಡ್. ಯಾಕೆ ಅಲ್ಲಿ ತನಕ ರಿಟ್ರೇಸ್ಮೆಂಟ್ ಬೇಕಿತ್ತು ನನಗೆ? ಸೊ ಕ್ವಶನ್ ಮಾರ್ಕ್, ವೆರಿ ಸಿಂಪಲ್. ಸೊ ಮಾರ್ಕೆಟಲ್ಲಿ ಏನಾಗಿದೆ, ನಿನ್ನೆ ಇದಕ್ಕೆ ಕಂಪೇರ್ ಮಾಡಿದರೆ ಮಾರ್ಕೆಟು ಕಂಟಿನ್ಯೂಸ್ ಸೆಲ್ಲಿಂಗ್ ಬಂದಿದೆ ಅಲ್ವಾ. ಸೊ ನಿನ್ನೆ ಆಲ್ಮೋಸ್ಟ್ ಒಂದು 70 ಪಾಯಿಂಟು, ಬೆಳಗ್ಗೆ ಓಪನ್ ಆದ ಪ್ಲೇಸಿಂದ ಅನದರ್ 100 ಪಾಯಿಂಟ್, ಓಕೆನಾ. ಸೊ ಅನದರ್ 100 ಪಾಯಿಂಟ್ ಬಂದಿದೆ. ಸೊ ಮೈ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟ್ ಬರುತ್ತೆ ಅಂತ. ಬಟ್ ನಾನು ಕನ್ಫ್ಯೂಷನ್ ಆಗಿದೆ ಇಲ್ಲಿ ಅಂದರೆ, ದಿಸ್ ಕ್ಯಾಂಡಲ್ ಈಸ್ ಬಿಗ್ ಹ್ಯೂಜ್ ಮಾರೋಬೂಸು ಕ್ಯಾಂಡಲ್ ಆಯಿತು 15 ಮಿನಿಟ್ಸಲ್ಲಿ. ಸೊ ಐ ಥಾಟ್ ಇಟ್ ಲೈಕ್ ಮಾರ್ಕೆಟು ಓಕೆ, ಇದನ್ನು ಬ್ರೇಕ್ ಡೌನ್ ಮಾಡಿದರೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ನನಗೆ ಒಂದು ಶಾರ್ಪ್ ಡೌನ್ ಸೈಡೆಡ್ ಮೂವಲ್ಲಿ ಒಂದು ಪ್ರೀಮಿಯಮ್ ಅಂತೂ ಸಿಗುತ್ತೆ ಅಂತ ಎಂಟ್ರಿ ಆದೆ. ಶಾರ್ಪ್ ಡೌನ್ ಸೈಡ್ ಕೂಡ ಬಂತು. ನನಗೆ ಬೇಕಿದ್ದಂಥ ಟಾರ್ಗೆಟು ಜಸ್ಟ್ 1 ಆರ್ 2 ಪಾಯಿಂಟ್ಸಲ್ಲಿ ಟ್ರೇಡ್ ರಿಟರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ರಿಟರ್ನ್ ಆದಾಗ ಅಂದ್ಕೊಂಡೆ ಚಲೋ ಮಾರ್ಕೆಟ್ ಮತ್ತೆ ಸ್ವಲ್ಪ ಬಂದ್ರೂ ಎಕ್ಸಿಟ್ ಆಗೋಣ ಅಂತ. ಸೊ ಮಾರ್ಕೆಟು ಇಲ್ಲಿಗೆ ಬರೋ ಅಷ್ಟರಲ್ಲಿ ನನಗೆ ಕಾಸ್ಟ್ ತೋರ್ಸೋಕ್ಕೆ ಸ್ಟಾರ್ಟ್ ಆಯಿತು. ಐ ಜಸ್ಟ್ ಅಂಡರ್ಸ್ಟುಡ್ ಇಟ್, ಐ ಮೇಡ್ ಅ ಮಿಸ್ಟೇಕ್. ಸೊ ನೀನು ಎಕ್ಸಿಟ್ ಆಗಬೇಕು ಅಂತ ನಾನು ಇಲ್ಲಿಗೆ ಬರೋಷ್ಟರಲ್ಲಿ ಎಕ್ಸಿಟ್ ಕೂಡ ಆದೆ, ಓಕೆನಾ. ಸೊ ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ರಿಜೆಕ್ಷನ್ ಬಂತು. ನನ್ನ ಎಕ್ಸ್ಪೆಕ್ಟೇಷನ್ 20% ಇತ್ತು. 20%ಗೆ ಟ್ರೇಡ್ ಬಂದರೆ ಐ ಕ್ಯಾನ್ ಟೇಕ್ ಅ ಟ್ರೇಡ್ ಅಗೇನ್, ಬಿಕಾಸ್ ನಾನು ಎಕ್ಸಿಟ್ ಆಗಿರೋದಕ್ಕಿಂತ ಪ್ರೀಮಿಯಮ್ ಇನ್ನೂ ಕಡಿಮೆಗೆ ಸಿಗುತ್ತೆ. ಸೊ ಅಲ್ಲಿಂದ ನಾನು ಮತ್ತೆ ಟ್ರೇಡ್ ತೊಗೋಬೋದು. ಅಟ್ಲೀಸ್ಟ್ ಇವತ್ತಿಂದು ಲಾಸ್ ಕವರ್ ಆಗಿ ಒಂದು 5-10 ಸಾವಿರ ರೂಪಾಯಿ ಪ್ರಾಫಿಟಲ್ಲಿ ಎಕ್ಸಿಟ್ ಆಗೋಣ ಅಂತ ಮೈಂಡಲ್ಲಿತ್ತು ನನಗೆ, ಓಕೆನಾ. ಅಲ್ಲಿ ತನಕ ಬರಲಿಲ್ಲ ಮಾರ್ಕೆಟು. ಮೈ ಎಕ್ಸ್ಪೆಕ್ಟೇಷನ್ ವಾಸ್ 20% ತನಕ ಮಾರ್ಕೆಟ್ ಬರಲಿಲ್ಲ. ಸೊ 20% ತನಕ ಬರಲಿಲ್ಲ. ಸೊ ಮತ್ತೆ ಇಲ್ಲೇ ನಿಂತ್ಕೊಳ್ತು. ಮತ್ತೆ ಬ್ರೇಕ್ಔಟಿಗೆ ಬಂದಾಗ ಟ್ರೇಡ್ ಮಾಡ್ಬೋದಿತ್ತಾ? ಎರಡು ಮೈಂಡ್ ಸೆಟ್ ಆಗುತ್ತೆ ಇಲ್ಲಿ. ಏನಂದರೆ ಅಗೇನ್ ಯು ಮೇಕಿಂಗ್ ಅ ಮಿಸ್ಟೇಕ್ ಆಫ್ ಬ್ರೇಕ್ಔಟ್. ಸೊ ಡೋಂಟ್ ಟೇಕ್ ಇಟ್ ದಟ್ ಟ್ರೇಡ್ ಅನ್ನಿಸ್ತು ನನಗೆ. ಅದಕ್ಕೇ ನಾನಿಲ್ಲಿ ಟ್ರೇಡ್ನ ಮಾಡೋಕ್ಕೆ ಹೋಗಲಿಲ್ಲ. ಸೊ ಟ್ರೇಡ್ ಮಾಡಿದರೆ ನೀವು ಪ್ರಾಫಿಟ್ ಆಗ್ತಿತ್ತಾ? 101% ಪ್ರಾಫಿಟ್ ಆಗ್ತಿತ್ತಿಲ್ಲ ಅಂತಲ್ಲ. ಇಲ್ಲಿ ತೊಗೊಂಡ್ರು ಕೂಡ ನಿಮಗೆ ಜಸ್ಟ್ 5 ಪಾಯಿಂಟ್ ಇಲ್ಲಿ ಪ್ರೀಮಿಯಮ್ ಮೂವ್ ಆಗ್ತಿದ್ದು. ಅದಾದಮೇಲೆ ಈ ಕ್ಯಾಂಡಲಲ್ಲಿ ಪ್ರೀಮಿಯಮು ಒಂದು 15 ಪಾಯಿಂಟ್ ಮೂವ್ ಆಗಿದೆ. ಸೊ ಅಷ್ಟೇ ಫಾಸ್ಟಾಗಿ ರಿಜೆಕ್ಷನ್ ಕೂಡ ಆಗಿದೆ ಮಾರ್ಕೆಟಲ್ಲಿ. ಆ ಪ್ರೀಮಿಯಮ್ ರಿಜೆಕ್ಟ್ ಕೂಡ ಆಗಿ ಹಿಂದಕ್ಕೆ ಬಂದಿದೆ, ಓಕೆನಾ. ಸೊ ಇದು ಈ ಥರ ಇದ್ದಾಗ ಟ್ರೇಡ್ ಮಾಡೋದು ಅಷ್ಟೊಂದು ಕಾನ್ಫಿಡೆನ್ಸ್ ಟ್ರೇಡ್ ಆಗಿರೋದಿಲ್ಲ ಮಾರ್ಕೆಟಲ್ಲಿ, ನೆನ್ಪಿಟ್ಕೊಳ್ಳಿ. ಸೊ ಮಾರ್ಕೆಟ್ ನನಗೆ ಈಸಿ ಯಾವಾಗ ಆಗುತ್ತೆ ಗೊತ್ತಾ? ಆಲ್ವೇಸ್ ನನಗೆ ನನ್ನ ಮಿಸ್ಟೇಕ್ಸು ಮ್ಯಾಕ್ಸಿಮಮ್ ನಾನು ಮಿಸ್ಟೇಕ್ ಮಾಡಿರೋದು ಈ ಥರದ್ರಲ್ಲೇ. ಅಂದರೆ ಮಾರ್ಕೆಟ್ ಓಪನ್ ಆಗಿ ಫಾಲ್ ಬರುತ್ತೆ, ಇಲ್ಲ ಮಾರ್ಕೆಟ್ ಓಪನ್ ಆಗಿ ಅಪ್ಸೈಡ್ ಹೋಗುತ್ತೆ ನೋಡಿ. ದಟ್ ಡೇ ಐ ಮೇಡ್ ಇಟ್ ಸಮ್ ಮಿಸ್ಟೇಕ್ಸ್. ಸೊ ತುಂಬ ದಿನ ಆಗಿತ್ತು ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿದೆ. ಸೊ ಇವತ್ತು ಆ ಮಿಸ್ಟೇಕ್ ಆಯಿತು. ಆ್ಯಕ್ಚುಲಿ ಮಿಸ್ಟೇಕು ಏನೂ ಅಲ್ಲ ಅದು. ನಾನು ಕಟ್ ಮಾಡ್ಬೋದಿತ್ತು ಟ್ರೇಡ್ನ, ನಾನು ಕಟ್ ಮಾಡಲಿಲ್ಲ. ಅದೇ ನನ್ನ ಮಿಸ್ಟೇಕು. ದಟ್ಸ್ ಓಕೆ. ಸೊ ಕಟ್ ಮಾಡಿದರೆ 18,000 ರೂಪಾಯಿ ಸಿಕ್ತಿತ್ತು. ಕಟ್ ಮಾಡಿದ್ದಕ್ಕೆ 13,000 ರೂಪಾಯಿ ಲಾಸ್ ಆಗಿದೆ, ಓಕೆನಾ. ದಟ್ಸ್ ಓಕೆ. ಬಿಕಾಸ್ ಸಮ್ಟೈಮ್ ಇದು ಸ್ಮಾಲ್ ಮಿಸ್ಟೇಕ್ಸು ಟ್ರೇಡರ್ ಆಗಬೇಕು ಅಂದರೆ ಮಿಸ್ಟೇಕ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು, ಹೋಲ್ಡ್ ಮಾಡೋದನ್ನು ಕಲಿಬೇಕು, ಎರಡೂ ಮಾಡಬೇಕು. ಹಾಗಾಗಿನೇ ಆ್ಯಂಡ್ ಇದಕ್ಕೆ ನಾನು ಫೋಮೋದಲ್ಲಿ ಇಲ್ಲಿ ಎಂಟ್ರಿ ಆಗಿದ್ದರೆ ಅಫ್ಕೋರ್ಸ್ ಪ್ರಾಫಿಟ್ ಆಗ್ತಿತ್ತು. ಬಟ್ ನನ್ನ ಮೈಂಡ್ ಸೆಟ್ ಹಾಳಾಗ್ತಿತ್ತು. ಯಾಕೆಂದರೆ ನಾನು ಬ್ರೇಕ್ಔಟಿಗೆ ತೊಗೊಳ್ತೀನಿ ಅಂತ. ಅದೇ ಇಲ್ಲಿಗೆ ನನಗೆ ಇನ್ನೊಂದು 5-6 ಪಾಯಿಂಟ್ ಬಂದಿದ್ದರೆ ಐ ಕುಡ್ ಹ್ಯಾವ್ ಡನ್ ಇಟ್ ವೆರಿ ಗುಡ್ ಟ್ರೇಡ್.
ಇಲ್ಲಿ ಬರೋಷ್ಟರಲ್ಲಿ ಒಂದು ಒಳ್ಳೆ ಮೂಮೆಂಟ್ ಕೂಡ ಆಗಿರೋದು. ಸೊ ಆಲ್ಮೋಸ್ಟ್ ನನಗೆ ಆಲ್ಮೋಸ್ಟ್ ಒಂದು 20-25 ಪಾಯಿಂಟ್ ಹತ್ತತ್ರನಾರು ಮೂವ್ ಕೂಡ ಆಗಿತ್ತು. ಸೊ ದಟ್ ವಾಸ್ ದ ಮಿಸ್ಟೇಕ್. ಓಕೆನಾ. ಸೊ ಅದೇ ನನ್ನ ಮಿಸ್ಟೇಕ್ ಇವತ್ತಿಂದು. ಹಾಗಾಗಿ ನಿಮ್ಗೆ ಹೇಳೋದು ಇಷ್ಟೇ, ಮಿಸ್ಟೇಕ್ಸ್ ಆಗ್ತಿರುತ್ತೆ, ಬಟ್ ನಿಮ್ಮ ಸ್ಟಾಪ್ ಲಾಸ್ ಕಡಿಮೆ ಇರಲಿ. ಈಗ ನೀವು ಅಬ್ಸರ್ವ್ ಮಾಡಿದರೆ ಲಾಸ್ಟ್ 2 ಡೇಸಲ್ಲಿ ಐ ಮೇಡ್ ಇಟ್ ಅರೌಂಡ್ ನನಗೆ ಗೊತ್ತಿರೋಂಗೂ 80 ಹತ್ತತ್ರ ಮಾಡ್ಕೊಂಡಿದ್ದೀನಿ. 80ಯಲ್ಲಿ ಇಷ್ಟು ಹೋಗಲಿ ಬಿಡಿ, 13,000 ಹೋದರೆ ನಾಳೆ ದುಡ್ಕೊಂಡ್ರಾಯ್ತು, 1 ಲಕ್ಷ ಅಂತೂ ಈ ವೀಕಲ್ಲಿ ಆಗುತ್ತಾ, ಅದಾದರೆ ಸಾಕಲ್ವಾ. ಸೊ ದಟ್ ವಾಸ್ ಮೈ ಮೈಂಡ್ ಸೆಟ್. ಸೊ ದಟ್ ವಾಸ್ ಮೈ ಮಿಸ್ಟೇಕ್. ನೀವು ಮಿಸ್ಟೇಕ್ ಮಾಡಬೇಡಿ ಅಂತಲೇ ಹೇಳೋದು. ಅದೇ ನನಗೆ ಈಸಿ ಟ್ರೇಡ್ ಗೊತ್ತಾ, ನಿನ್ನೆ ಮಾರ್ಕೆಟ್ ಓಪನ್, ಗಿವನ್ ಅ ರಿಟ್ರೇಸ್ಮೆಂಟ್, ಫಾಲ್, ಈಸಿ ಟ್ರೇಡ್ಸು. ಓಕೆ. ಅದಕ್ಕಿಂತ ಪ್ರೀವಿಯಸ್ ಡೇ ಇದ್ರ ದಿನ ನಾನು ಇರಲಿಲ್ಲ. ಸೊ ಇದ್ದಿದ್ದರೆ ಡೆಫಿನೆಟಾಗಿ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡ್ತಿದ್ದೆ. ಸೊ ದಿಸ್ ವಾಸ್ ದ ಡೇ ಸೇಮ್ ಟು ಸೇಮ್ ಮಿಸ್ಟೇಕ್. ಓಕೆನಾ. ಅಗೇನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈ ಡೇಯಲ್ಲಿ ಸೇಮ್ ಟು ಸೇಮ್ ಮಿಸ್ಟೇಕ್ ಅಂತ ನಾನು ಆ್ಯಕ್ಚುಲಿ ಕಾಲ್ ಸೈಡ್ದು ಮೈ ಮಿಸ್ಟೇಕ್. ಓಕೆನಾ. ಕಾಲ್ ಸೈಡಲ್ಲಿ ನಾನು ಇಲ್ಲಿಂದಲೇ ಒಂದು ಬೌನ್ಸ್ ಆಗ್ಬೋದು ಅಂದ್ಕೊಂಡಿದ್ದು ಬಿಕಾಸ್ ಆಫ್ CIS ಥಿಂಗು. ಆ್ಯಕ್ಚುಲಾಗಿ ಮಾರ್ಕೆಟಲ್ಲಿ ಇವಾಗ ಏನು ಸ್ಲೋಯೆಸ್ಟ್ ಮಾರ್ಕೆಟ್ ಆಗಿದೆ ಬಿಕಾಸ್ ಆಫ್ CIS. ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಡ್ರಾಪ್ ಆಗಿದೆ. ಸ್ವಲ್ಪ ಒಂದು ತಿಂಗಳೊಳಗಡೆ ಮತ್ತೆ ಬ್ಯಾಕ್ ಆಗೇ ಆಗುತ್ತೆ, ಯಾಕೆಂದರೆ ಸ್ಟ್ರಾಟಜಿಸ್ ಥಿಂಗ್ಸ್ ಬಗ್ಗೆ ವರ್ಕ್ ಮಾಡ್ತಿರ್ತಾರೆ ಎಲ್ಲರೂ. ಹಾಗಾಗಿ ಅದು ಟೇಕಿಂಗ್ ಟೈಮ್ ಅಷ್ಟೇ. ಅದಾದಮೇಲೆ ಮತ್ತೆ ಮಾರ್ಕೆಟ್ ಬೌನ್ಸ್ ಆಗಲೇಬೇಕು, ಬೌನ್ಸ್ ಆಗುತ್ತೆ ಕೂಡ. ಸೊ ಅದು ಗೊತ್ತಿರೋದೇ, ಎಲ್ರಿಗೂ ಆ ನೇಚರ್ ಗೊತ್ತಿರೋದೇ. ದಟ್ ವಾಸ್ ದ ಥಿಂಗ್. ಸೊ ಇದು ದಿನವೂ ಅಷ್ಟೇ, ಇದ್ರ ದಿನವೂ ಸೇಮ್ ಮಾರೋಬೂಸು ಕ್ಯಾಂಡಲ್ ಇತ್ತು. ಬಟ್ ಈ ಮಾರೋಬೂಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆ ವರ್ಕ್ ಆಗುತ್ತೆ ಈ ಮಾರೋಬೂಸು ಅಂದರೆ, ಬಟ್ ಪ್ರೀಮಿಯಮ್ ಅವತ್ತು ಕೂಡ ಮೂವ್ ಆಗ್ತಿರಲ್ಲ, ಅಷ್ಟೊಂದು ಪ್ರೀಮಿಯಮ್ ನಮಗೆ ಮೂವ್ ಆಗ್ತಿರಲ್ಲ ಬಿಕಾಸ್ ಮಾರ್ಕೆಟಲ್ಲಿ ಲಾಸ್ಟ್ ಸುಮ್ಮನೆ ಬ್ರೇಕ್ ಡೌನ್ ಮಾಡಿತ್ತು. ಇವತ್ತೇನು ಮಾಡಿದೆ ಮಾರ್ಕೆಟಲ್ಲಿ, ದ ಇಶ್ಯೂ ವಾಸ್ ಹಿಯರ್ ವೆರಿ ಸಿಂಪಲ್. ಮಾರ್ಕೆಟ್ ಬೌನ್ಸ್ ಆಗ್ತಿದೆ ಬಿಡಿ, ಬೌನ್ಸ್ ಆಗಲಿ. ಅದು ಇವಾಗ ನಮಗೆ ಅದು ಬೌನ್ಸ್ ಆದ್ರೂ ನಮಗೆ ಅದೇನು ಇಂಟ್ರೆಸ್ಟ್ ಇಲ್ಲ ಅದು ಟ್ರೇಡ್ ಮಾಡಲಿಕ್ಕೆ, ಅಷ್ಟೊಂದು ಕಂಫರ್ಟಬಲ್ ಕೂಡ ಅಲ್ಲ ಅದು. ಸೊ ನನಗೆ ಮಿಸ್ಟೇಕ್ಸ್ ಅಂತ ಅನಿಸಿದ್ದು ನಿನ್ನೆನೂ ಟ್ರ್ಯಾಪಿಂಗ್ ಸೆಲ್ಲಿಂಗ್ ಸೈಡ್ ಬಂದು ಕ್ಲೋಸ್ ಆಗಿತ್ತಲ್ಲ. ಸೊ ನನಗೆ ಅನಿಸಿದ್ದು ಇಷ್ಟೇ, ಇಲ್ಲಿಂದ ಒಂದು ಸ್ಮಾಲ್ ರಿಜೆಕ್ಷನ್ ಕೊಟ್ಟಿದ್ದರೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ರಿಟ್ರೇಸ್ಮೆಂಟ್ ಸಿಗ್ತಾಯಿತ್ತು ಅಂತ. ಸೊ ದಟ್ ವಾಸ್ ಮೈ ಮಿಸ್ಟೇಕ್. ಓಕೆನಾ. ಸೊ ಅದನ್ನು ಮಿಸ್ಟೇಕ್ಸ್ನ ಯಾವಾಗಲೂ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಲಿತ್ರೆ ನೀವು ಆಲ್ವೇಸ್ ಟ್ರೇಡರ್ ಆಗೋದು ತುಂಬಾ ಈಸಿ. ಸೊ ಇವಾಗ ಇಲ್ಲೆಲ್ಲೂ ನಾನಿನ್ನು ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ ಬಿಕಾಸ್ ಮಾರ್ಕೆಟಲ್ಲಿ ಒಂದ್ಸಲ ನಿಮಗೆ ಅದು ಟ್ರೇಡ್ ಕನ್ಫ್ಯೂಷನ್ ಇದಾಯಿತು ಅಂದಮೇಲೆ ಲೆಟ್ಸ್ ಕ್ಲೋಸ್ ಇಟ್ ಅಪ್ ಯಾರು, ನಾಳೆಗೆ ನೋಡೋಣ ಅದನ್ನ, ಮತ್ತೆ ಟ್ರೇಡ್ ಮಾಡೋದು ವೇಸ್ಟ್ ಅದು. ಸೊ ಹಾಗಾಗಿನೇ ಮಾರ್ಕೆಟ್ ಇವತ್ತು ಏನು ಮಾಡುತ್ತೆ ಅಂತ ಇನ್ನು ಫರ್ದರ್ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಮಾರ್ಕೆಟಲ್ಲಿ ಪ್ರೀಮಿಯಮೇ ಮೂವ್ ಆಗ್ತಿಲ್ಲ. ಏನು ಮಾಡುತ್ತೆ ಹೇಳಿ. ಸೊ ಪ್ರೀಮಿಯಮ್ಸೇ ಮೂವ್ ಆಗ್ತಿಲ್ಲ ಅಂದಾಗ ನೀವು ಟ್ರೇಡ್ ಹೇಗೆ ಮಾಡ್ತೀರಾ, ಡಿಫಿಕಲ್ಟಿ. ಯಾಕೆಂದರೆ 24,000ದಿಂದ ಕೆಳಗಡೆ ಹೋಗೋವರೆಗೂ ಮಾರ್ಕೆಟಲ್ಲಿ ಫಾಸ್ಟ್ ಪ್ರೀಮಿಯಮ್ ಮೂವ್ ಆಗೋಲ್ಲ. ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.